ಓಕೆ, ಹಾಯ್ ಗೈಸ್. ನಾವಿವತ್ತು ರಿಯಲ್ ನಂಬರ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊತ ಹೋಗೋಣ. ಫಸ್ಟು ಬೇಸಿಕ್ ನೋಡೋಣ, ಆಮೇಲೆ ಸ್ವಲ್ಪ ಅಡ್ವಾನ್ಸ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆನಾ? ಸೊ ಫಸ್ಟ್ ಬರೋಣ ರಿಯಲ್ ನಂಬರ್ಸ್ ಅಂದರೆ. ರಿಯಲ್ ನಂಬರ್ಸ್ ಅನ್ನೋಕ್ಕಿಂತ ಮುಂಚೆ ಫಸ್ಟ್ ಏನು ಮಾಡೋಣ, ನಂಬರ್ಸ್ ಬಗ್ಗೆ ತಿಳ್ಕೊಳ್ಳೋಣ, ಟೈಪ್ಸ್ ಆಫ್ ನಂಬರ್ಸ್. ಫಸ್ಟ್ ಬರೋಣ ಯಾವುದು, ನ್ಯಾಚುರಲ್ ನಂಬರ್ ಬರೋಣ. ಓಕೆನಾ? ನ್ಯಾಚುರಲ್ ನಂಬರ್ ಅಂತ ಅಂದರೆ, ಸೊ ನ್ಯಾಚುರಲ್ ನಂಬರ್ ಅಂತ ಅಂದರೆ ಇದನ್ನ ಎನ್ನಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಕ್ಯಾಪಿಟಲ್ ಲೆಟರ್ ಎನ್ನಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಇದರಲ್ಲಿ ಯಾವ್ಯಾವ ನಂಬರ್ ಇರುತ್ತೆ ಅಂತ ಅಂದರೆ 1 2 3 ಸೊ ಆನ್. ಓಕೆನಾ? ಸೊ ನೆಕ್ಸ್ಟ್ ಬರೋಣ ಹೋಲ್ ನಂಬರ್. ಸೊ ಹೋಲ್ ನಂಬರ್ ಇದನ್ನ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ನಾವು, ಡಬ್ಲ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇದರಲ್ಲಿ ಯಾವ್ಯಾವ ಥರ ನಂಬರ್ ಇರುತ್ತೆ, ಸೊ ಎಲ್ಲ ಥರ ಇದರಲ್ಲಿ ಯಾವ ಥರ ನಂಬರ್ ಇರುತ್ತೆ ಅಂದರೆ ಇದರಲ್ಲಿ 0 ಇನ್ಕ್ಲೂಡ್ ಆಗಿರುತ್ತೆ. 0 1 2 3 ಸೊ ಆನ್. ಓಕೆನಾ? ಸೊ ನೆಕ್ಸ್ಟ್ ಬರೋಣ ಇಂಟೀಜರ್. ಇಂಟೀಜರ್ ಅಂತ ಅಂದರೆ ಇದರಲ್ಲಿ ಯಾವ ಥರ ನಂಬರ್ ಇನ್ಕ್ಲೂಡ್ ಆಗಿರುತ್ತೆ. ಇಂಟೀಜರ್ನ ನಾವು ಝೆಡ್ಡಿಂದ ರೆಪ್ರೆಸೆಂಟ್ ಮಾಡ್ತೀವಿ ಅಥವಾ ಐಯಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ? ಸೊ ಇಂಟೀಜರ್ ಇದರಲ್ಲಿ ಯಾವ ನಂಬರ್ ಬರುತ್ತೆ ಅಂದರೆ ಇಂಟೀಜರ್ ಕಂಟೈನ್ಸ್ ಬೋತ್ ನೆಗೆಟಿವ್ ನಂಬರ್ 0 1 2 3 ಸೊ ಆನ್. ಓಕೆನಾ? ಎಲ್ಲ ಥರ ನಂಬರು ಇರುತ್ತೆ, ನೆಗೆಟಿವ್ ನಂಬರ್ ಇರುತ್ತೆ, 0 ಇರುತ್ತೆ, ಮತ್ತು ಪಾಸಿಟಿವ್ ನಂಬರ್ ಕೂಡ ಇರುತ್ತೆ. ನೆಕ್ಸ್ಟ್ ಬರೋಣಪ್ಪ ರ್ಯಾಷನಲ್ ನಂಬರ್. ಸೊ ರ್ಯಾಷನಲ್ ನಂಬರ್ ಅಂತ ಅಂದರೆ ಯಾವುದನ್ನೇ ಆಗಲಿ ಒಂದು ಫ್ರ್ಯಾಕ್ಷನ್ ಫಾರ್ಮಲ್ಲಿ ಬರೆಯೋಕ್ಕೆ ಬರುತ್ತೆ ಅಂತ ನಾವೆಂತ ಅಂತೀವಿ, ರ್ಯಾಷನಲ್ ನಂಬರ್ ಅಂತ ಅಂತೀವಿ. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಪಿ ಡಿವೈಡೆಡ್ ಬೈ ಕ್ಯೂ ಫಾರ್ಮಲ್ಲಿ ಇರುತ್ತೆ. ಓಕೆನಾ? ಅಂದರೆ ಒಂದು ಫ್ರ್ಯಾಕ್ಷನ್ ಫಾರ್ಮಲ್ಲಿ ಇರುತ್ತೆ. ಸೊ ಮತ್ತೇನಾಗಿರಬಾರ್ದು, ಬೇಸ್ ಏನಾಗಿರಬಾರ್ದು, ಸೊ ಬೇಸ್ ಏನಾಗಿರಬಾರ್ದು, 0 ಆಗಿರಬಾರ್ದು. ಓಕೆನಾ? ಎಕ್ಸಾಂಪಲ್ ನೋಡೋಣ. ಸೊ ಎಕ್ಸಾಂಪಲ್ 1/2 3/4 ಏನಾಗಿದೆ, ಸೊ ನೋಡಿ ನ್ಯೂಮರೇಟರ್ ಇದೆ ಮತ್ತು ಡಿನಾಮಿನೇಟರ್ ಇದೆ. ಲೈಕ್ ಅಂದರೆ ಫ್ರ್ಯಾಕ್ಷನ್ ಬರೆಯೋಕ್ಕೆ ಬರುತ್ತೆ ಅಂತ ಅಂದರೆ ನಮಗೇನಂತೀವಿ, ರ್ಯಾಷನಲ್ ನಂಬರ್ ಅಂತ ಅಂತೀವಿ. ಓಕೆನಾ? ನೆಕ್ಸ್ಟ್ ನೋಡೋಣ ಇರ್ರ್ಯಾಷನಲ್ ನಂಬರ್. ಇರ್ರ್ಯಾಷನಲ್ ನಂಬರ್ ಅಂತ ಅಂದರೆ ದ ನಂಬರ್ ವಿಚ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ cannot be expressed in the form of ಏನಪ್ಪ, ರ್ಯಾಷನಲ್ ನಂಬರ್ ಅಥವಾ ಪಿ ಬೈ ಕ್ಯೂ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋಲ್ಲ. ಅದಕ್ಕೆ ಅಂತೀವಿ ಇರ್ರ್ಯಾಷನಲ್ ನಂಬರ್ ಅಂತ ಅಂತೀವಿ. ಎಕ್ಸಾಂಪಲ್ ಯಾವುದು ಅಂತಂದರೆ √2 √3 ಇದೆಲ್ಲ ಇರ್ರ್ಯಾಷನಲ್ ನಂಬರ್. ಯಾಕೆ ಅಂತಂದರೆ √2 ವ್ಯಾಲ್ಯೂ ಎಷ್ಟು, 1.41 ಸಮಥಿಂಗ್ ಸೊ ಆನ್ ಬರ್ತಾ ಹೋಗುತ್ತೆ. ಅಂದರೆ ಇದು ರೆಕರಿಂಗ್ ನಂಬರ್ಸ್ ಬರ್ತಾ ಹೋಗುತ್ತೆ. ಸೊ ಇದಕ್ಕೆ ಅಂತ ಅಂತೀವಿ ಇರ್ರ್ಯಾಷನಲ್ ನಂಬರ್ಸ್ ಅಂತ ಅಂತೀವಿ. ನೆಕ್ಸ್ಟ್ ಬರೋಣ, ನಿಮಗೆ ಗೊತ್ತಿರೋ ಪ್ರಕಾರ ಚಾಪ್ಟರ್ ಹೆಡಿಂಗ್ ರಿಯಲ್ ನಂಬರ್. ರಿಯಲ್ ನಂಬರ್ ಅಂತ ಅಂದರೆ ವಿಚ್ ಕಂಟೈನ್ both rational and irrational number. ಓಕೆನಾ? ಸೊ ಅಂತ ಅಂದರೆ ಇದರಲ್ಲಿ ಎಲ್ಲ ನಂಬರ್ಸು ಇರುತ್ತೆ. ಅಂತ ಅಂದರೆ ಯಾವ್ದು ನಂಬರ್ಸ್ ಇರುತ್ತೆ, ನ್ಯಾಚುರಲ್ ನಂಬರ್ ಇರುತ್ತೆ, ಅದಾದಮೇಲೆ ಅದಿರುತ್ತೆ, ಹೋಲ್ ನಂಬರ್ ಇರುತ್ತೆ, ಅದಾದಮೇಲೆ ಅದಿರುತ್ತೆ, ಇಂಟೀಜರ್ ಇರುತ್ತೆ, ಅದಾದಮೇಲೆ ಅದಿರುತ್ತೆ, ಯಾವುದಿರುತ್ತೆ, ಸೊ ರ್ಯಾಷನಲ್ ನಂಬರ್ ಇರುತ್ತೆ, ಅದಾದಮೇಲೆ ಅದಿರುತ್ತೆ, ಸೊ ಇರ್ರ್ಯಾಷನಲ್ ನಂಬರ್ ಇರುತ್ತೆ, ಅದಾದಮೇಲೆ ಅದಿರುತ್ತೆ, ಸೊ ರಿಯಲ್ ನಂಬರ್ ಇರುತ್ತೆ. ಸೊ ಇಟ್ ಕಂಟೈನ್ ಎಲ್ಲ ನಂಬರು ಇನ್ಕ್ಲೂಡ್ ಆಗಿರುತ್ತೆ ರಿಯಲ್ ನಂಬರಲ್ಲಿ. ಸೊ ಇದನ್ನ ಹೆಂಗೆ ಬರಿತೀವಿ ಅಂತಂದರೆ, ಸೊ ನೋಡ್ಕೊಳ್ಳಿ, ನ್ಯಾಚುರಲ್ ನಂಬರ್ ಯಾವುದ್ರಲ್ಲಿರುತ್ತೆ, ಹೋಲ್ ನಂಬರ್ ಇರುತ್ತೆ, ಯಾವುದ್ರಲ್ಲಿರುತ್ತೆ, ಇಂಟೀಜರ್ ಯಾವುದ್ರಲ್ಲಿರುತ್ತೆ, ರ್ಯಾಷನಲ್ ನಂಬರ್, ಅದಾದಮೇಲೆ ಅದು ಇರ್ರ್ಯಾಷನಲ್ ನಂಬರ್, ಅದಾದಮೇಲೆ ಅದು ಬರುತ್ತೆ ರಿಯಲ್ ನಂಬರ್. ಓಕೆನಾ? ಸೊ ಈಗ ರಿಯಲ್ ನಂಬರ್ ಅಂತ ಅಂದರೆ ಎಲ್ಲ ನಂಬರ್ ಬರಿಬೋದು. √2 ರಿಯಲ್ ನಂಬರೇ, 1/2 ರಿಯಲ್ ನಂಬರೇ, ಸೊ -2 ರಿಯಲ್ ನಂಬರೇ, ಸೊ 0 ರಿಯಲ್ ನಂಬರೇ, ಎಲ್ಲ ನಂಬರ್ ನಾವೆಂತ ಅಂತೀವಿ, ರಿಯಲ್ ನಂಬರ್ ಅಂತಲೇ ಅಂತೀವಿ. ಓಕೆನಾ? ನೆಕ್ಸ್ಟ್ ಬರೋಣ
ಪ್ರೈಮ್ ನಂಬರ್. ಪ್ರೈಮ್ ನಂಬರ್ ಅಂತಂದರೆ ಯಾವುದು ಟೇಬಲ್ಸಲ್ಲಿ ಡಿವೈಡ್ ಆಗಲ್ವೋ, ಅಂದರೆ ಯಾವುದು ಟೇಬಲ್ಸಲ್ಲಿ ಬರಬಾರ್ದು ಆ ನಂಬರು, ಅದಕ್ಕೆ ಅಂತ ಅಂತೀವಿ ಪ್ರೈಮ್ ನಂಬರ್ ಅಂತ ಅಂತೀವಿ. ದ ನಂಬರ್ ಡಿವೈಡ್ಸ್ ಇಟ್ ಸೆಲ್ಫ್ ಆ್ಯಂಡ್ ಒನ್. ಓಕೆನಾ? ದ ನಂಬರ್ ವಿಚ್ ಡಿವೈಡ್ಸ್ itself and itself and 1. ಓಕೆನಾ? ಸೊ ನಂಬರ್ ವಿಚ್ ಡಿವೈಡ್ಸ್ itself and 1. ಓಕೆನಾ? ಲೈಕ್ ಅಂದರೆ ಎಕ್ಸಾಂಪಲ್ ನೋಡೋಣ. ಫಸ್ಟ್ ಪ್ರೈಮ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 2 ಇಂದ ಸ್ಟಾರ್ಟ್ ಆಗುತ್ತೆ. 2, 3, 5, 7, ನೆಕ್ಸ್ಟು 11, ನೆಕ್ಸ್ಟು 13, ನೆಕ್ಸ್ಟು 17, ನೆಕ್ಸ್ಟು 19, ನೆಕ್ಸ್ಟು 23, ನೆಕ್ಸ್ಟು 29. ಓಕೆನಾ? ಸೊ ಆನ್ ಅಂತ ಅಂದರೆ ನೀವು ನೋಡಿ ಗಮನಿಸಿ, ಇದು ಯಾವುದು ಟೇಬಲ್ಸಲ್ಲಿ ಡಿವೈಡ್ ಆಗಲ್ಲ. ಓಕೆನಾ? ಯಾವ ಟೇಬಲ್ಸಲ್ಲೂ ಈ ನಂಬರ್ ಬರಲ್ಲ. ಇದಕ್ಕೆ ಅಂತ ಅಂತೀವಿ ಪ್ರೈಮ್ ನಂಬರ್ ಅಂತ ಅಂತೀವಿ. ನೆಕ್ಸ್ಟ್ ಬರೋಣ ಕಾಂಪೋಸಿಟ್ ನಂಬರ್. ಓಕೆನಾ? ಸೊ ನೆಕ್ಸ್ಟ್ ಬರೋಣ ಕಾಂಪೋಸಿಟ್ ನಂಬರ್. ಕಾಂಪೋಸಿಟ್ ನಂಬರ್ ಅಂತ ಅಂದರೆ ವಿಚ್ ಹ್ಯಾಸ್ ಮೋರ್ ದ್ಯಾನ್ 1 ಫ್ಯಾಕ್ಟರ್. ಮೋರ್ ದ್ಯಾನ್ 2 ಫ್ಯಾಕ್ಟರ್ ಅಂತಲೇ ಬರೆಯೋಣ. ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್. ಲೈಕ್ ಅಂದರೆ ಯಾವುದು ಟೇಬಲ್ಸಲ್ಲಿ ಡಿವೈಡ್ ಆಗುತ್ತೋ ಅಥವಾ ಯಾವುದು ಟೇಬಲ್ಸಲ್ಲೆಲ್ಲ ಬರುತ್ತೋ ಅದಕ್ಕೆ ಅಂತ ಅಂತೀವಿ ಕಾಂಪೋಸಿಟ್ ನಂಬರ್ ಅಂತ ಅಂತೀವಿ. ಎಕ್ಸಾಂಪಲ್ ಒಂದು 50 ಅಂತ ಅಂದ್ಕೊಳ್ಳಿ. 50 ಹೆಂಗೆ ಬರಿಬೋದು? 2 25 ಬರಿಬೋದಾ? ಓಕೆನಾ? ಅಥವಾ ಏನು ಬರಿಬೋದು? ಆರ್ 5 10 ಬರಿಬೋದಾ? ಸೊ ಇದನ್ನೇನು ಬರಿಬೋದಪ್ಪ? ಇದು ಯಾವ ಟೇಬಲ್ಸಲ್ಲಿ ಡಿವೈಡ್ ಆಗುತ್ತೋ ಅದಕ್ಕೆ ಅಂತ ಅಂತೀವಿ ಕಾಂಪೋಸಿಟ್ ನಂಬರ್ ಅಂತ ಅಂತೀವಿ. ಓಕೆನಾ? ಅದಾದಮೇಲೆ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥಮೆಟಿಕ್. ಓಕೆನಾ? ಸೊ ಇದನ್ನ ಕೇಳ್ತಾರೆ. ಸೊ ಏನಂತ ಅಂತಂದರೆ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥಮೆಟಿಕ್ ಏನಂತ ಹೇಳುತ್ತೆ ಅಂದರೆ ಎವ್ರಿ ಕಾಂಪೋಸಿಟ್ ನಂಬರ್. ಓಕೆನಾ? ಎಲ್ಲ ಕಾಂಪೋಸಿಟ್ ನಂಬರ್ನ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರಾಗಿ ಬರಿಬೋದಂತೆ. ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರಾಗಿ ಬರಿಬೋದಂತೆ. ಅಂತ ಅಂದರೆ ಸೊ ಒಂದು ಎಕ್ಸಾಂಪಲ್ ನೋಡೋಣ. ಸೊ ನೋಡ್ಕೊಳ್ಳಿ ಏನಂತ ಹೇಳುತ್ತೆ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥಮೆಟಿಕ್ ಏನಂತ ಹೇಳುತ್ತೆ ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್. ಓಕೆನಾ? ಸೊ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರಾಗಿ ಬರಿಬೋದಂತೆ. ಒಂದು ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ಓಕೆ 64 ಅಂದರೆ ಪ್ರೈಮ್ ನಂಬರ್, ಕಾಂಪೋಸಿಟ್ ನಂಬರ್. ಹೆಂಗೆ ಗೊತ್ತು ಕಾಂಪೋಸಿಟ್ ನಂಬರ್ ಅಂತ? 8 8 8 8 ಎಷ್ಟು? 8 8 64. ಓಕೆನಾ? 64ನ ನೋಡಿ ನಾವು ಹೆಂಗೆ ಬರಿಬೋದು? ಪ್ರೈಮ್ ನಂಬರ್ ಹೆಂಗೆ ಬರಿಬೋದು ನೋಡಿ? 64 ಎಷ್ಟನ್ನ ಡಿವೈಡ್ ಮಾಡ್ಬೋದು? ಫಸ್ಟ್ ಆಫ್ ಆಲ್ ನಾವು ಯಾವುದನ್ನ ಡಿವೈಡ್ ಮಾಡಬೇಕು? ಪ್ರೈಮ್ ನಂಬರಿಂದ ಡಿವೈಡ್ ಮಾಡಬೇಕು. ಈ ನಂಬರ್ಸ್ಗಳಿಂದನೇ ಡಿವೈಡ್ ಮಾಡಬೇಕು. ಓಕೆನಾ? ಈ ನಂಬರಿಂದ ಡಿವೈಡ್ ಮಾಡಬೇಕು. ಫಸ್ಟ್ ಯಾವುದಪ್ಪ? ಚಿಕ್ಕ ನಂಬರ್ನ ಡಿವೈಡ್ ಮಾಡಿ. 2 32 2 16 ಮತ್ತು 2 8 2 4 2 2 ಹಂಗೆ 64 ಹೆಂಗೆ ಬರಿಬೋದು? 2 to the power of 6 ಅಂತ ಬರಿಬೋದು. ಅಂದರೆ 2ನ 6 ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 64 ಅಂತ ಬರುತ್ತೆ. ಓಕೆನಾ? ಇದಕ್ಕೆ ನಾವೇಂತ ಅಂತೀವಿ ಎವ್ರಿ ಕಾಂಪೋಸಿಟ್ ನಂಬರ್. ನೋಡಿ ಯಾವುದೇ ಕಾಂಪೋಸಿಟ್ ನಂಬರ್ ನಾವೇನು ಬರಿಬೋದು? ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ನಂಬರಾಗಿ ಬರಿಬೋದಂತೆ. ಓಕೆನಾ? ಇದನ್ನ ನಾವೇಂತ ಹೇಳ್ತೀವಿ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥಮೆಟಿಕ್ ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್ ನೋಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಬರೋಣ ಎಲ್ ಸಿ ಎಮ್ ಅಂತಂದರೆ ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ. ಓಕೆನಾ? ಸೊ HCF ಅಂತಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತಲೂ ಹೇಳ್ತಾರೆ ಅಥವಾ ಗ್ರೇಟೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತಲೂ ಅಂತಾರೆ. ಓಕೆನಾ? ಒಂದೊಂದು ಕಡೆ ಮೆನ್ಷನ್ ಮಾಡ್ತಾರೆ ಗ್ರೇಟೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತಲೂ ಮೆನ್ಷನ್ ಮಾಡ್ತಾರೆ. ಓಕೆನಾ? ಓಕೆ ನೆಕ್ಸ್ಟ್ ನೋಡ್ಕೊಳ್ಳಿ. ಸೊ HCF ಮತ್ತು LCM ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಹೇಳ್ತೀನಿ ಹೇಗೆ ಸಾಲ್ವ್ ಮಾಡೋದು ಹೆಂಗೆ ಅಂತ. ಫಸ್ಟ್ ಬರೋಣ. ನಮಗೆ ಫಾರ್ಮುಲಾ ಕೊಟ್ಟಿದ್ದಾರೆ. LCM ಮತ್ತು HCFನ ಹೇಗೆ ಲಿಂಕ್ ಮಾಡ್ತೀವಿ ಅಂತಂದರೆ LCM
ಇಂಟು ಹೆಚ್ ಸಿ ಎಫ್ ಇಸ್ ಈಕ್ವಲ್ ಟು ಎ ಇಂಟು ಬಿ. ಎ ಇಂಟು ಬಿ ಅಂದರೆ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅಂತ. ಎಲ್ ಸಿ ಎಮ್ ಇಂಟು ಹೆಚ್ ಸಿ ಎಫ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅಂತ. ಸೊ ಅಲ್ಲಿ ನಿಮಗೆ 2 ನಂಬರ್ ಕೊಟ್ಟಿರ್ತಾರೆ, ಅದನ್ನ ಪ್ರಾಡಕ್ಟ್ ಮಾಡೋದಷ್ಟೇ. ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್. ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್. ಓಕೆನಾ? ಸೊ ನೋಡ್ತಾ ಹೋಗಿ, ಫಸ್ಟ್ ನೋಡೋಣ ಕ್ವಶನ್ಸ್. ಓಕೆ, ಫಸ್ಟ್ ನೋಡ್ಕೊಳ್ಳಿ. ಫೈಂಡ್ ದ ಎಲ್ ಸಿ ಎಮ್ ಆ್ಯಂಡ್ ಹೆಚ್ ಸಿ ಎಫ್ ಆ್ಯಂಡ್ ವೆರಿಫೈ ಎಲ್ ಸಿ ಎಮ್ ಇಂಟು ಹೆಚ್ ಸಿ ಎಫ್ ಇಸ್ ಈಕ್ವಲ್ ಟು ಎ ಇಂಟು ಬಿ. ಎ ಅಂದರೆ ಏನಪ್ಪ 336 ಆ್ಯಂಡ್ ಬಿ ಅಂದರೆ ಎಷ್ಟಪ್ಪ 54. ಓಕೆನಾ? ಫಸ್ಟ್ ನೋಡೋಣ, ಇದು ಸಾಲ್ವ್ ಮಾಡೋಣ. ಇದು ಹೆಂಗೆ ಸಾಲ್ವ್ ಮಾಡೋಣ? ಫಸ್ಟು ಪ್ರೈಮ್ ಫ್ಯಾಕ್ಟ್ರೇಷನ್ ಮೆಥಡ್ ಮಾಡೋಣ. ಓಕೆನಾ? ಯಾವುದಕ್ಕೆ? 336ನ ಫಸ್ಟು ಪ್ರೈಮ್ ಫ್ಯಾಕ್ಟ್ರೇಷನ್ ಮೆಥಡ್ ಮಾಡೋಣ. ಪ್ರೈಮ್ ಫ್ಯಾಕ್ಟ್ರೇಷನ್ ಮೆಥಡ್ ಅಂತಂದರೆ ನಾವು ಯಾವ ನಂಬರನ್ನು ಡಿವೈಡ್ ಮಾಡಬೇಕು? ಫಸ್ಟು ನಾವು ಪ್ರೈಮ್ ನಂಬರ್ಸಲ್ಲೇ ಡಿವೈಡ್ ಮಾಡಬೇಕು. ಸೊ 2, 3, 5, 7, 11, ನೆಕ್ಸ್ಟಪ್ಪ 13, ನೆಕ್ಸ್ಟು 17, ನೆಕ್ಸ್ಟು 19, ನೆಕ್ಸ್ಟು 23, ನೆಕ್ಸ್ಟು 29. ಓಕೆನಾ? ಸೊ ಆನ್. ಸೊ ಇದೇ ನಂಬರಲ್ಲಿ ಡಿವೈಡ್ ಮಾಡಬೇಕು, ಮತ್ತು ನಾವು ಅಸೆಂಡಿಂಗ್ ಆರ್ಡ್ರಲ್ಲೇ ಮಾಡಬೇಕು. ಓಕೆನಾ? ಸೊ ಫಸ್ಟು ನಾವು 2 ಚೆಕ್ ಮಾಡಬೇಕು, ಬರಲ್ವಾ? 3 ಚೆಕ್ ಮಾಡಬೇಕು, ಬರಲ್ವಾ? 5 ಚೆಕ್ ಮಾಡಬೇಕು. ನಾನು ಫಸ್ಟು ದೊಡ್ಡ ನಂಬರಿಂದ ಚಿಕ್ಕ ನಂಬರ್ ಬರೋ ಹಾಗಿಲ್ಲ, ಚಿಕ್ಕ ನಂಬರಿಂದ ದೊಡ್ಡ ನಂಬರ್ ಹೋಗಬೇಕು. ಓಕೆನಾ? ಸೊ ಫಸ್ಟ್ ನೋಡ್ಕೊಳ್ಳಿ, ಎಷ್ಟು 2 ಎಸ್ 1 1 ಕ್ಯಾರಿ. ಓಕೆನಾ? ಸೊ ನೋಡಿ, 2 1 2. ಓಕೆನಾ? 1 ಕ್ಯಾರಿ. ಈಗ ಎಷ್ಟಾಯಿತು? 13 ಆಯಿತು. ಕಾಣ್ಲಂಗೆ 1 ಬರ್ಕೊಳ್ಳಿ. ಓಕೆನಾ? 13 ಆಯಿತು. 13 ಅಂದರೆ 2 ಎಸ್ 30, 2 6 12, ಮತ್ತೆ 1 ಕ್ಯಾರಿ 8. ಓಕೆನಾ? ಸೊ ಮತ್ತೆ 2 8 16, ನೆಕ್ಸ್ಟು 2 4 8, ನೆಕ್ಸ್ಟು 2 4 8, 2 2 4. ಓಕೆನಾ? ನೆಕ್ಸ್ಟು 2 2 4, ನೆಕ್ಸ್ಟು 2 1 2. ನೆಕ್ಸ್ಟು ಇದು ನೋಡ್ಕೊಳ್ಳಿ, ಇದು ಆಡ್ ನಂಬರ್ ಬಂತು. ಇವಾಗ ಏನು ಮಾಡ್ಬೇಕು ನಾವೀಗ? ಈಗ 2 ಇಂದ ಡಿವೈಡ್ ಆಗೋಲ್ಲ. ನೆಕ್ಸ್ಟು 3 ಇಂದ ಚೆಕ್ ಮಾಡೋಣ. ಓಕೆನಾ? 2 ಇಂದ ಆಯಿತಾ? ನೆಕ್ಸ್ಟು 3 ಇಂದ ಹೋಗೋಣ. 3 7. ಓಕೆನಾ? ಸೊ ಕ್ಲಿಯರ್ ನೋಡ್ಕೊಳ್ಳಿ, ಇಲ್ಲಿ ಇಷ್ಟೇ, ಏಕೆಂದರೆ ಇದು ಪ್ರೈಮ್ ನಂಬರ್ ಅಲ್ವಾ? ಸೊ ನೆಕ್ಸ್ಟು 7 ಮುಗಿಯುತ್ತೆ. ಸೊ ನೆಕ್ಸ್ಟ್ ಯಾಕೆ ಬರೋದು 7 ಯಾಕೆ ಮುಗಿಯುತ್ತೆ ಅಂದರೆ 7 ಯಾವ ಟೇಬಲ್ಸಲ್ಲೂ ಹೋಗಲ್ಲ, ಹಾಗಾಗಿ ಇಲ್ಲಿಗೆ ಮುಗಿಯುತ್ತೆ. ನೆಕ್ಸ್ಟ್ ನೋಡ್ಕೊಳ್ಳಿ, 3 3 6 ಹೆಂಗೆ ಬರಿಬೋದು ನಾವು? 2 to the power 2 into 2 into 2 into 3 into 7 ಅಂತ ಬರಿಬೋದು. ಓಕೆನಾ? ನೆಕ್ಸ್ಟ್ ನೋಡ್ಕೊಳ್ಳಿ, 54ನ ಬರೆಯೋಣ. 54 2 ಎಸ್ 2 2 4, ಎಷ್ಟು ಕ್ಯಾರಿ? 1 ಕ್ಯಾರಿ. ಈಗ 14 ಆಯಿತು. ಓಕೆನಾ? 1 ಕ್ಯಾರಿ ಕಾಣ್ಲಂಗೆ ಬರೀಬೇಕಾಯ್ತಾ? ಸೊ ಎಷ್ಟು? 14 ಆಯಿತಾ? ಎಷ್ಟು? 2 7. ಓಕೆನಾ? ಈಗ ನೋಡ್ಕೊಳ್ಳಿ, 27 ಅನ್ನೋದು 2 ಇಂದ ಡಿವೈಡ್ ಆಗೋಲ್ಲ. ಅವಾಗ ಏನು ಮಾಡ್ತೀವಿ? 3 ಇಂದ ಹೋಗ್ತೀವಿ. 3 9, 3 3 3 1. ಓಕೆನಾ? ಸೊ ಹಂಗಾರೆ 54 ಹೆಂಗೆ ಬರಿಬೋದು? 2 ಇಂಟು 3 ಇಂಟು 3 ಇಂಟು 3 ಅಂತ ಬರಿಬೋದು. ಓಕೆನಾ? ಸೊ ಫಸ್ಟ್ ಬರೋಣ, ಈಗ ಹೆಚ್ ಸಿ ಎಫ್ ಬರೀಬೇಕಂತೆ. ಓಕೆನಾ? ಹೆಚ್ ಸಿ ಎಫ್ ಬರೀಬೇಕಂತೆ. ಹೆಚ್ ಸಿ ಎಫ್ ಇಸ್ ಈಕ್ವಲ್ ಟು, ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಹೆಚ್ ಸಿ ಎಫ್ ಅಂತ ಅಂದರೆ ಎರಡರಲ್ಲೂ ಕಾಮನ್ ಇರಬೇಕು ಅಂತ ನಂಬರ್ ಹುಡುಕ್ಬೇಕೀಗ. ಎರಡರಲ್ಲೂ ಕಾಮನ್ ಏನಿದೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ 2 ಇದೆಯಾ? ಮತ್ತೆ ಯಾವುದಿದೆ? ಮತ್ತೆ 3 ಇದೆ. ನೋಡ್ಕೊಳ್ಳಿ ಅಷ್ಟೇ, ಮತ್ತೆ ಯಾವುದು ಕಾಮನ್ ಇಲ್ಲ. ಈಗ ನೀವು ಅಂದ್ಕೊಬೋದು, 2 ಈ 2ಗೆ ಕಾಮನ್ ಎಲ್ಲಿದೆ? ಈ 2ಗೆ ಎಲ್ಲಿ ಕಾಮನ್ ಇದೆ ಇದರಲ್ಲಿ? ಈ 2ಗೆ ಇದರಲ್ಲಿ ಕಾಮನ್ ಇದೆ? ಈ 3ಗೆ ಇದರಲ್ಲಿ ಕಾಮನ್ ಇದೆ? ಇಲ್ಲ ಅಲ್ವಾ? ಸೊ ಬರೀ ಇರೋದು ನಮಗೆ 2 ಮತ್ತು 3 ಎರಡೇ ಕಾಮನ್ ಇರೋದು. ಸೊ 2 ಇಂಟು 3 ಅಂತ ಬರಿತೀವಿ. ಓಕೆನಾ? ಸೊ ಈಸ್ ಈಕ್ವಲ್ ಟು 6. ನೆಕ್ಸ್ಟ್ ಬರೋಣ ಎಲ್ ಸಿ ಎಮ್. ಎಲ್ ಸಿ ಎಮ್ ಅಂತ ಅಂದರೆ, ಸೊ ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಇದರಲ್ಲಿ ಬೇಕಾದ್ರೆ ನಾವು ಹಿಂಗೆ ಬರ್ಕೊಬೋದಲ್ವಾ? ಸೊ 2 to the power of 4 ಇಂಟು 3 ಇಂಟು 7 ಬರ್ಕೊಬೋದಾ? ಓಕೆ. ನೆಕ್ಸ್ಟು ಇದನ್ನ ಬರ್ಕೊಬೋದು, 2 ಇಂಟು 3 to the power of 3 ಅಂತ ಬರ್ಕೊಬೋದಾ? ಸೊ ಎಲ್ ಸಿ ಎಮ್ ಅಂದರೆ ಹೈಯೆಸ್ಟ್ ಪವರ್ ಬರೀಬೇಕು. ಎಲ್ ಸಿ ಎಮ್ ಅಂದರೆ ಹೈಯೆಸ್ಟ್ ಪವರ್ ಬರೀಬೇಕು, ಎಲ್ಲದೂ ರಿಪೀಟ್ ಆಗಿರಬೇಕು. ಲೈಕ್ ಅಂದರೆ ನೋಡ್ಕೊಳ್ಳಿ, 2 to the power of 1 ಮತ್ತು 2 to the power of 4. ಇದರಲ್ಲಿ ಹೈಯೆಸ್ಟ್ ಯಾವುದು? 2 to the power of 1 ಮತ್ತು 2 to the power of 4ಅಲ್ಲಿ ಹೈಯೆಸ್ಟ್ ಯಾವುದು? 2 to the power of 4. ಓಕೆನಾ? ಹೈಯೆಸ್ಟ್ ಬರೀಬೇಕು. ನೆಕ್ಸ್ಟ್ ನೋಡ್ಕೊಳ್ಳಿ, 3 to the power of 3, 3 to the power of 1. ಹೈಯೆಸ್ಟ್ ಯಾವುದು? 3 to the power of 3 ಇಂಟು ಎಷ್ಟು? 7 ಇದೆ. ಓಕೆನಾ? ಇದನ್ನು ಮಲ್ಟಿಪ್ಲೈ ಮಾಡೋಣ. 3 to the power of 4 ಅಂತ ಅಂದರೆ 2 2 4, 2 2 4, 4 2 8, 8 2 16 ಇಂಟು 27 ಇಂಟು 7. ಓಕೆನಾ? ಸೊ ಇದು ಮಲ್ಟಿಪ್ಲೈ ಮಾಡೋಣ. ಸೊ 16 ಇಂಟು 27 ಮಾಡೋಣ. 16 ಇಂಟು 27. ಸೊ ನೋಡಿ, 7 6
42 4 ಕ್ಯಾರಿ. ಸೊ 7 1 7 ಎಷ್ಟು 4 ಆ್ಯಡ್ ಮಾಡಿದ್ರೆ 11 ಆಗುತ್ತೆ. ಪ್ಲಸ್ 2 6 12 1 ಕ್ಯಾರಿ. 2 1 2 ಮತ್ತು 3 ಎಷ್ಟು 2 3 4 ಎಷ್ಟು ಬರುತ್ತೆ 4 3 2 ಬರುತ್ತೆ. ಓಕೆನಾ. ಎಷ್ಟು ಬರುತ್ತೆ 4 3 2 ಇಂಟು ಎಷ್ಟಿದೆ 7 ಇದೆ. 7 ಎಷ್ಟು 7 2 14 1 ಕ್ಯಾರಿ. 7 3 21 1 ಕ್ಯಾರಿ ಅಂದರೆ 22 2 ಮತ್ತು 7 4 28 2 ಕ್ಯಾರಿ ಅಂದರೆ 30 ಆಗುತ್ತೆ. ಓಕೆನಾ. ಹಾಗಾದ್ರೆ ಎಲ್ ಸಿ ಎಮ್ ಎಷ್ಟು 3024. ಇವಾಗ ನೋಡ್ಕೊಳ್ಳಿ ಅವ್ರೇನು ಹೇಳ್ತಿದ್ದಾರೆ. ಸೊ ವೆರಿಫೈ ಮಾಡಬೇಕಂತೆ. ವೆರಿಫೈ ಅಂತಂದರೆ ವಿ ನೋ ದ್ಯಾಟ್ ಏನಪ್ಪ ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಟೂ ನಂಬರ್ ಅಂತಂದರೆ ಎ ಇಂಟು ಬಿ. ಎಚ್ ಸಿ ಎಫ್ ಎಷ್ಟು ಬಂದಿದೆ. ಸೊ ಚೆಕ್ ಮಾಡ್ಕೊಳ್ಳಿ. ಎಚ್ ಸಿ ಎಫ್ ಎಷ್ಟು ಬಂದಿದೆ 6 ಬಂದಿದೆ. ಎಲ್ ಸಿ ಎಮ್ ಎಷ್ಟು ಬಂದಿದೆ 3024 ಬಂದಿದೆ. ಎಚ್ ಸಿ ಎಫ್ ಎಷ್ಟು ಬಂದಿದೆ 6 ಬಂದಿದೆ. ಎಲ್ ಸಿ ಎಮ್ ಎಷ್ಟು ಬಂದಿದೆ 3024 ಬಂದಿದೆ. ಇವಾಗ ನೋಡ್ಕೊಳ್ಳಿ ಎ ಇಂಟು ಬಿ ಎಷ್ಟು. ಎ ಅಂದರೆ ಒಂದು ನಂಬರ್ ಫಸ್ಟ್ನೇ ನಂಬರ್ ತೊಗೊಳ್ಳಿ. ಎ ಅಂದರೆ 336, ಬಿ ಅಂದರೆ 54. ಎ ಅಂದರೆ ಎಷ್ಟು 336, ಬಿ ಅಂದರೆ 54. ಓಕೆನಾ. ಸೊ ಇವೆರಡು ಮಲ್ಟಿಪ್ಲೈ ಮಾಡೋಣ. ಫಸ್ಟ್ ಏನು ಮಾಡಬೇಕಪ್ಪ ಜಾಸ್ತಿ ಇರೋ ನಂಬರ್ನ ಲೆಫ್ಟ್ ಸೈಡಿಗೆ ಬರ್ಕೊಳ್ಳಿ. ಇಂಟು 6 6 4 24 2 ಕ್ಯಾರಿ. 6 2 12 2ನ ಆ್ಯಡ್ ಮಾಡಿದರೆ 14 1 ಕ್ಯಾರಿ. 6 0 0 1 ಆ್ಯಡ್ ಮಾಡಿದ್ರೆ 7 6 3 18. ಓಕೆನಾ. ಸೊ ನೋಡ್ಕೊಳ್ಳಿ 18744. ಈ ಕಡೆ ನೋಡ್ಕೊಳ್ಳಿ ಇವೆರಡು ಮಲ್ಟಿಪ್ಲೈ ಮಾಡೋಣ. 336 ಇಂಟು 54. ಓಕೆನಾ. ಸೊ 4 6 24 2 ಕ್ಯಾರಿ. 4 3 12 2 ಆ್ಯಡ್ ಮಾಡಿದ್ರೆ 14 1 ಕ್ಯಾರಿ. 4 3 12 1 ಆ್ಯಡ್ ಮಾಡಿದ್ರೆ 13 ಪ್ಲಸ್ 5 6 33 ಕ್ಯಾರಿ. ಸೊ 5 3 ಎಷ್ಟು 5 3 15 18 1 ಕ್ಯಾರಿ. 5 3 ಎಷ್ಟು 15 5 3 15 16 1 ಆಯಿತಾ. ಸೊ 4 4 ಎಷ್ಟು ಈಗ 11 8 1. ಓಕೆನಾ. ಸೊ 4 4 ಓಕೆನಾ. ಸೊ ಎಷ್ಟು 18144. ಓಕೆನಾ. ಎಲ್ ಎಚ್ ಎಸ್ ಇಂಟು ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗ್ತಿದೆಯಾ. ಸೊ ನೆಕ್ಸ್ಟ್ ನೋಡ್ಕೊಳ್ಳಿ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ಏನಂತಿದೆ 404 ಆ್ಯಂಡ್ 96 ಏನಿದೆ ಕ್ವಶನ್ 404 ಆ್ಯಂಡ್ 96. ಓಕೆನಾ. ಸೊ ಫಸ್ಟ್ ಬರೋಣ ಇದನ್ನ ಫ್ಯಾಕ್ಟ್ರೈಸ್ ಮಾಡೋಣ 404ನ. ಓಕೆನಾ. ಎಷ್ಟು ಹೋಗುತ್ತೆ 2 2 0 2 ನೆಕ್ಸ್ಟ್ ಅದರಲ್ಲಿ ಹೋಗುತ್ತೆ 2 1 0 1. ಓಕೆನಾ. ಮತ್ತೆ ಅದರಲ್ಲಿ ಹೋಗುತ್ತೆ ಇದು 3ಅಲ್ಲಿ ಹೋಗುತ್ತಾ. ಸೊ 3ದು ರೂಲ್ಸ್ ಏನಂತಂದರೆ 3 ರೂಲ್ಸ್ ಡಿವಿಸಿಬಿಲಿಟಿ ಆಫ್ 3 ರೂಲ್ಸ್ ಏನಂದರೆ 3 ಇದನ್ನ ನಂಬರ್ನ ಆ್ಯಡ್ ಮಾಡಬೇಕು. ಓಕೆನಾ. ಸೊ 1 0 1ನ ಆ್ಯಡ್ ಮಾಡಿ 1 + 0 + 1 ಇದೆಷ್ಟು ಬರುತ್ತೆ 2 ಬರುತ್ತೆ. 2 ಅನ್ನೋದು 3ನ ಡಿವೈಡ್ ಆಗುತ್ತಾ ಇಲ್ಲ ಅಲ್ವಾ. ಸೊ ಅವಾಗ ಇದು 3ನ ಡಿವೈಡ್ ಆಗೋಲ್ಲ. ಇಷ್ಟು ನಂಬರ್ 3ನ ಡಿವೈಡ್ ಆಗೋಲ್ಲ. ನೆಕ್ಸ್ಟ್ ನೋಡಿ 5ಇಂದ ಡಿವೈಡ್ ಆಗಬೇಕು ಏನಿರಬೇಕು ಲಾಸ್ಟ್ ನಂಬರು 5 ಇರಬೇಕು ಅಥವಾ 0 ಇರಬೇಕಲ್ವಾ. ಸೊ ಅದು ಬಿಟ್ಟರೆ 7 ಚೆಕ್ ಮಾಡೋಣ. ಸೊ 7 ಚೆಕ್ ಮಾಡೋಣ. 7 1 0 1 7 1 7 ಎಷ್ಟು ಉಳಿತು 3 ಉಳಿತು 1 ಉಳಿತು. ಸೊ ಇದೇನಾಗುತ್ತೆ ಡಿವೈಡ್ ಆಗೋಲ್ಲ. ಸೊ ಓಕೆನಾ. ಸೊ ನೆಕ್ಸ್ಟ್ ನೋಡ್ಕೊಳ್ಳಿ. ಸೊ ಓಕೆನಾ. ಸೊ ಫುಲ್ ಚೆಕ್ ಮಾಡ್ತೀರಾ. ಸೊ ನೀವು ಯಾವುದ್ರಲ್ಲೂ ಬರೋಲ್ಲ. ಯಾಕೆ ಅಂತಂದರೆ 101 ಈಸ್ ಎ ಪ್ರೈಮ್ ನಂಬರ್. ಓಕೆನಾ. ಸೊ ನೆಕ್ಸ್ಟ್ ನೋಡ್ಕೊಳ್ಳಿ. ಇದು ಹೆಂಗೆ ಬರ್ಕೊಬೋದು 404ನ 404 ಹೆಂಗೆ ಬರಿಬೋದು 2 × 2 × 101 ಅಂತ ಬರಿಬೋದು. ಓಕೆನಾ. ಸೊ ನೆಕ್ಸ್ಟ್ ನೋಡ್ಕೊಳ್ಳಿ 96 ಹೆಂಗೆ ಬರಿಬೋದು 96 2 ಎಸ್ 2 4 1 ಕ್ಯಾರಿ ಎಷ್ಟಾಯ್ತು ಈಗ 16 ಆಯಿತಾ. ಸೊ 16 ಆಯಿತು ಅಂದರೆ 8 ಓಕೆನಾ. ನೆಕ್ಸ್ಟ್ ನೋಡ್ಕೊಳ್ಳಿ 2 2 4 24 2 1 2 ನೆಕ್ಸ್ಟ್ ಅಪ್ಪ
2 6 ನೆಕ್ಸ್ಟು 2 3 ಹಂಗಾರೆ 96 ಹಿಂಗೆ ಬರಿಬೋದು 96 ಹಿಂಗೆ ಬರಿಬೋದು 2 ಇಂಟು 2 ಇಂಟು 2 ಇಂಟು 2 ಓಕೆನಾ ಇಂಟು 3 ಓಕೆ ಇಂಟು 3 ಓಕೆನಾ ಹೆಚ್ ಸಿ ಎಫ್ ನೋಡೋಣ ಈಗ ಹೆಚ್ ಸಿ ಎಫ್ ಏನಂತ ಬರುತ್ತೆ ಅವೆಲ್ಲ ಹೇಳಿದ್ನಲ್ಲ ಹೆಚ್ ಸಿ ಎಫ್ ಅಂದರೆ ನಮಗೆ ಲೋಯೆಸ್ಟ್ ಪವರ್ ಓಕೆನಾ ಲೋಯೆಸ್ಟ್ ಪವರ್ ಅಂತ ಅಂದರೆ ನೋಡಿ ಇದು ಹೆಂಗೆ ಬರಿಬೋದು 2 ಟು ದ ಪವರ್ ಆಫ್ 2 ಇಂಟು 101 ಅಂತ ಬರಿಬೋದಾ ಸೊ ಇದು ಹೆಂಗೆ ಬರಿಬೋದು ನೋಡಿ ಎಷ್ಟು 2 ಟು ದ ಪವರ್ ಆಫ್ 5 ಇಂಟು 3 ಇದರಲ್ಲಿ ಹೆಚ್ ಸಿ ಎಫ್ ಅಂದರೆ ಲೋಯೆಸ್ಟ್ ಪವರ್ ತೊಗೊಬೇಕು ಈಗ ಆಮೇಲೆ ಎರಡರಲ್ಲೂ ಕಾಮನ್ ಇರೋ ತೊಗೊಬೇಕು ಯಾವುದು 2 ಟು ದ ಪವರ್ ಆಫ್ 5 2 ಟು ದ ಪವರ್ ಆಫ್ 2 2 ಟು ದ ಪವರ್ ಆಫ್ 2 ಹಂಗಾರೆ ಮತ್ತೇನು ಕಾಮನ್ ಇದೆ ಮತ್ತೇನು ಕಾಮನ್ ಇಲ್ಲ ಅಲ್ವಾ ಸೊ ಹಂಗಾರೆ 2 ಟು ದ ಪವರ್ ಆಫ್ 2 ಅಂದರೆ 4 ಆಗಿರುತ್ತೆ ಎಲ್ ಸಿ ಎಮ್ ನೋಡೋಣ ಎಲ್ ಸಿ ಎಮ್ ಅಂದರೆ ಹೈಯೆಸ್ಟ್ ಪವರ್ ತೊಗೊಬೇಕು 2 ಟು ದ ಪವರ್ ಆಫ್ 2 2 ಟು ದ ಪವರ್ ಆಫ್ 5 ಹೈಯೆಸ್ಟ್ ಪವರ್ ಅಂದರೆ ಅದು 2 ಟು ದ ಪವರ್ ಆಫ್ 5 ಮತ್ತು ಎಲ್ಲ ನಂಬರ್ ರಿಪೀಟ್ ಆಗಬೇಕು ನೋಡಿ ಮತ್ತೆ ಏನಿದೆ ಇದರಲ್ಲಿ 3 ಇದೆ ಮತ್ತೇನಿದೆ 101 ಎರಡರಲ್ಲೂ ಏನಪ್ಪ ಎಲ್ಲ ನಂಬರ್ ರಿಪೀಟ್ ಆಗಬೇಕು ಮತ್ತು ಹೈಯೆಸ್ಟ್ ನಂಬರ್ ಮತ್ತು ಎಲ್ಲ ನಂಬರ್ ಬರಬೇಕು ಮತ್ತು ಹೈಯೆಸ್ಟ್ ನಂಬರ್ ಇರಬೇಕು ಹೈಯೆಸ್ಟ್ ಪವರ್ ಇರಬೇಕು ನೋಡಿ ಏನಿದೆ 101 ಓಕೆನಾ 2 ಟು ದ ಪವರ್ ಆಫ್ 5 ಹೆಂಗೆ ಬರಿಬೋದು 32 ಇಂಟು 3 ಇಂಟು 101 ಇದನ್ನ ಹೆಂಗೆ ಬರಿಬೋದು ನೋಡಿ 3 ಇಂಟು 101 ಸೊ 303 ಅಂತ ಬರಿಬೋದಾ ಸೊ ಇಂಟು 32 ಸೊ ಸಾಲ್ವ್ ಮಾಡೋಣ ಎಷ್ಟಾಗುತ್ತೆ 303 ಇಂಟು 32 2 3s are 6 0 2 3s are 6 ಪ್ಲಸ್ 3 3s are 9 0 9 6 9 6 9 ಓಕೆ ಎಷ್ಟು ಬರುತ್ತೆ ಎಲ್ ಸಿ ಎಮ್ 9696 ಬರುತ್ತೆ ಓಕೆನಾ ಸೊ ಇವಾಗ ಏನು ಮಾಡೋಕ್ಕೆ ನಾವೀಗ ಇದನ್ನ ವೆರಿಫೈ ಮಾಡಬೇಕು ಓಕೆನಾ ಸೊ ವೆರಿಫೈ ಅಂದರೆ ಎಲ್ ಸಿ ಎಮ್ ಇಂಟು ಹೆಚ್ ಸಿ ಎಫ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಅಂತ ಎಷ್ಟು ಬಂದಿದೆ ವ್ಯಾಲ್ಯೂ 9696 ಇಂಟು 4 ಬಂದಿದೆ ಹೌದಾ ನೋಡಿ 9696 ಇಂಟು 4 ಬಂದಿದೆ ಇವಾಗ ಕ್ವಶನ್ ಏನಿದೆ ನೋಡಿ ಎ ಇಂಟು ಬಿ ಅಂತಂದರೆ ಎಷ್ಟು ಬರುತ್ತೆ ಎ ಇಂಟು ಬಿ ಅಂದರೆ 404 ಇಂಟು 96 ಫಸ್ಟ್ ಇವೆರಡು ಮಲ್ಟಿಪ್ಲೈ ಮಾಡೋಣ 9696 ಇಂಟು 4 4 6 24 2 ಕ್ಯಾರಿ 4 9 36 ಪ್ಲಸ್ 2 38 3 ಕ್ಯಾರಿ 4 6 24 ಪ್ಲಸ್ 3 ಅಂದರೆ 27 2 ಕ್ಯಾರಿ 4 9 ಎಷ್ಟು 36 ಪ್ಲಸ್ 2 ಅಂದರೆ 38 ಓಕೆನಾ ನೆಕ್ಸ್ಟು ಎಷ್ಟು ಬರುತ್ತೆ 38784 ಇಸ್ ಈಕ್ವಲ್ ಟು ಇದೆಷ್ಟು ಬರುತ್ತೆ ಇವೆರಡು ಮಲ್ಟಿಪ್ಲೈ ಮಾಡಿದರೆ 404 ಇಂಟು 96 6 4s are 24 2 ಕ್ಯಾರಿ 6 0s are 0 2 6 4s are 24 ಓಕೆನಾ ಪ್ಲಸ್ 9 4s are 36 3 ಕ್ಯಾರಿ 9 0s are 0 3 9 4s are 36 ಓಕೆನಾ ಸೊ 48783 38784 ಓಕೆನಾ ಸೊ ಇಷ್ಟಿರಲಿ ಇದು ಬರೀ ನಾವು ಸುಮ್ಮನೆ ಯಾವ ಥರ ಬರುತ್ತೆ ಆಡಿಯೋ ಚೆಕ್ ಮಾಡೋಕ್ಕೆ ಮತ್ತು ವೀಡಿಯೋ ಚೆಕ್ ಮಾಡೋಕ್ಕೋಸ್ಕರ ವೀಡಿಯೋ ಮಾಡ್ತಾ ಇರೋದು ಇನ್ನು ಎಕ್ಸ್ಟ್ರಾ ಕಂಟೆಂಟ್ನ ನೆಕ್ಸ್ಟ್ ಕ್ಲಾಸಿಂದ ಆ್ಯಡ್ ಮಾಡ್ತಾ ಹೋಗ್ತೀನಿ ಓಕೆನಾ ಸೊ ಕ್ಲೀನಾಗಿ ನೋಡ್ಕೊಳ್ಳಿ ಏನಾದ್ರು ಚೇಂಜಸ್ ಬೇಕಾದ್ರೆ ಹೇಳಿ ಕ್ಲಾಸಲ್ಲಿ